ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಮುದ್ದು ಸೊಸೆ ಧಾರಾವಾಹಿಯಲ್ಲಿ ಮುಂದಿನ ಸಂಚಿಕೆಗಳಲ್ಲಿ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಈ ಕಡೆ ಈ ವಿಡಿಯೋದಲ್ಲಿ ಇದರಲ್ಲಿ ಅಜ್ಜಮ್ಮ ತೀರಿಕೊಂಡಿದ್ದಾರೆ ಎಂದು ನಾಟಕವಾಡಿ ಭದ್ರಾ ಮತ್ತು ವಿದ್ಯಾಳನ್ನು ಒಂದು ಮಾಡಲು ದೊಡ್ಡ ಸಂಚಲನೆ ರೂಪಿಸಿರುತ್ತಾರೆ. ಅಜ್ಜಮ್ಮನ ಕೊನೆಯ ಆಸೆ ಎಂಬ ಕಾರಣಕ್ಕೆ ಭದ್ರಾ ಮತ್ತು ವಿದ್ಯಾ ಇಬ್ಬರು ತಮ್ಮ ಹಠ ಸ್ವಾಭಿಮಾನವನ್ನು ಪಕ್ಕಕ್ಕಿಟ್ಟು ಅಜ್ಜಮ್ಮನ ಹೆಣದ ಮುಂದೆ ನಿಂತು ಒಂದಾಗಿ ಬಾಳುವುದಾಗಿ ಆಣೆ ಮಾಡಲು ಒಪ್ಪಿಕೊಳ್ತಾರೆ. ಆದರೆ ಸರಿಯಾಗಿ ಆಣೆ ಮಾಡುವ ಕೊನೆ ಕ್ಷಣದಲ್ಲಿ ಅಜ್ಜಮ್ಮನ ಮೂಗಿಲ ಮೇಲೆ ನೊಣ ಬಂದು ಕುಳಿತಿದ್ದರಿಂದ ಅವರಿಗೆ ಜೋರಾಗಿ ಸೀನು ಬಂದು ಬಿಡುತ್ತದೆ. ಅದರಿಂದ ಅಜ್ಜಮ್ಮ ಬದುಕಿರುವುದು ಮತ್ತು ಇದೆಲ್ಲ ಅವರೇ ಆಡಿದ ನಾಟಕ ಎಂಬ ಸತ್ಯ ಎಲ್ಲರ ಮುಂದೆ ಬಯಲಾಗುತ್ತದೆ. ಅಜ್ಜಮ್ಮ ಮಾಡಿದ ಈ ನಾಟಕದಿಂದ ಇಡೀ ಕುಟುಂಬದವರು ಹಾಗೂ ಭದ್ರಾ ತೀವ್ರವಾಗಿ ಕೋಪಗೊಳ್ತಾನೆ. ವಿದ್ಯಾ ಕೂಡ ಕೋಪಗೊಂಡು ನಾನು ಈ ಮದುವೆಯಿಂದ ನರಕ ಅನುಭವಿಸುತ್ತಿದ್ದೇನೆ ಎಂದು ಹೇಳಿದಾಗ ಭದ್ರಾ ಅವಳನ್ನು ಮನೆಯಿಂದ ಹೊರಗೆ ಹೋಗಲು ಹೇಳ್ತಾನೆ. ಇದರಿಂದ ಮನನೊಂದ ವಿದ್ಯಾ ತನ್ನ ಸ್ವಾಭಿಮಾನಕ್ಕಾಗಿ ಮನೆಯಿಂದ ಹೊರಟು ಹೋಗ್ತಾಳೆ. ಅಜ್ಜಮ್ಮ ಮಾಡಿದ ಉಪಾಯ ಕೊನೆಗೆ ಭದ್ರಾ ಮತ್ತು ವಿದ್ಯಾ ಶಾಶ್ವತವಾಗಿ ದೂರವಾಗುವಂತೆ ಮಾಡುತ್ತದೆ. ಇದು ಮುಂದಿನ ಸಂಚಿಕೆಗಳಲ್ಲಿ ಏನೇನು ಆಗತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.